ತೀನಂ ಶ್ರೀಕಂಠಯ್ಯ, ಎಂ ಕಲಬುರ್ಗಿ, ಗಂಗಾಧರ ಚಿತ್ತಾಲ, ಕರ್ಕಿ DS, ಕನಕದಾಸರು, ಟಿಪ್ಪು ಸುಲ್ತಾನ್, ಪ್ರೊಫೆಸರ್ ನಂಜುಂಡಸ್ವಾಮಿ. ಇಷ್ಟು ಜನರಲ್ಲಿ ಗಂಗಾಧರ ಚಿತ್ತಾಲ ಅವರ ಬಗ್ಗೆ ನಾನು ಒಂದು ಕಿರುಪರಿಚಯ ಮಾಡೋಣ ಅಂತ ಅನ್ಕೊಂತೀನಿ. ಗಂಗಾಧರ ಚಿತ್ತಾಲರು ನವೋದಯ ಕಾಲದ ಪ್ರಮುಖ ಕವಿಗಳು. ಗಂಗಾಧರ ಚಿತ್ತಾಲರು ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ 1923 ನವೆಂಬರ್ 12ನೇ ತಾರೀಕು ಅಂದರೆ ನಾಡಿದ್ದು ಜನಿಸಿದರು. ಕನ್ನಡದ ಪ್ರಖ್ಯಾತ ಕಥೆಗಾರರಾದ ಯಶವಂತ ಚಿತ್ತಾಲರು ಇವರ ಸಹೋದರರು. ಕುಮಟಾದಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸಿ ಮುಂಬೈನಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ BA ಪದವಿ ಪಡೆದರು. 1948ರಲ್ಲಿ IS ಮತ್ತು AS ಪರೀಕ್ಷೆಯಿಂದ ಸಹಾಯಕ ಲೇಖಪಾಲಕರಾಗಿ ನೇಮಕಗೊಂಡರು. 1955ರಿಂದ 58ರಲ್ಲಿ ವಾಷಿಂಗ್ಟನ್ನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಆಡಿಟ್ ಆಗಿದ್ರು. 1966ರಿಂದ 67ರಲ್ಲಿ ಲಂಡನ್ನಲ್ಲಿ ಸೇವೆ ಸಲ್ಲಿಸಿದ್ರು. 1977ರಲ್ಲಿ ನಿವೃತ್ತರಾದರು. ಇವರು ಪರದೇಶಗಳಲ್ಲಿ ಬಹಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರಿಗೆ ಇದ್ದಿದ್ರೆ ನಾಡಿದ್ದಿಗೆ 102 ವರ್ಷ ಆಗಿರೋದು. ಇವರು ಕಾವ್ಯ ಸೃಷ್ಟಿನಲ್ಲಿ ಚಿತ್ತಾಲರ ಸೃಜನಶೀಲ ಮನಸ್ಸು, ಭಯದ ಗೀತ, ದುಃಖ ಗೀತ, ಹರಿವ ನೀರದು, ಕಾಮಸೂತ್ರ, ಕವನ, ಸುಧೀರ, ಸಂಪರ್ಕ, ಹಾಲು, ಗುಲ್ಮಹರ್ ಮುಂತಾದವು ಪ್ರಸಿದ್ಧ ಗೀತೆಗಳು. ಗಂಗಾಧರ ಚಿತ್ತಾಲರ ಕವಿತೆಗಳು ಪಾರದರ್ಶಕವಾದ ಕವಿತೆಗಳು. ಕವಿತೆಗಳ ವಸ್ತುವಿನಲ್ಲಿ ಇರುವ ಸಂಕೀರ್ಣತೆಯು ಶಿಲ್ಪವನ್ನು ನಿಗೂಢವಾಗಿಸುವುದಿಲ್ಲ. ಇಲ್ಲಿ ಅನಗತ್ಯವಾದ ಕ್ಲಿಷ್ಟತೆಗಳು ಇರುವುದಿಲ್ಲ. ಗಂಗಾಧರ ಚಿತ್ತಾಲರ ಸಮಗ್ರ ಕಾವ್ಯ ಮತ್ತು ಅವರ ಕಾವ್ಯಗಳ ಕುರಿತಾದ ಸಮಗ್ರ ವಿಮರ್ಶೆಗಳು ಪ್ರಕಟಗೊಂಡಿವೆ. 1982ರಲ್ಲಿ ಗಂಗಾಧರ ಚಿತ್ತಾಲರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಸಂದಿತು. ಗಂಗಾಧರ ಚಿತ್ತಾಲರು 1987ರಲ್ಲಿ ಈ ಲೋಕವನ್ನು ಅಗಲಿದರು. ವೃತ್ತಿಯಲ್ಲಿ ಲೆಕ್ಕಾಚಾರ, ಪ್ರವೃತ್ತಿನಲ್ಲಿ ಕವಿತೆಗಳು. ನನಗೆ ಇಷ್ಟವಾದ ಕವನ ಸಂಪರ್ಕ, ಇಷ್ಟವಾದ ಪ್ರಕಟಣೆ, 72 ಕವನಗಳನ್ನು ಇವರು ಬರೆದಿದ್ದಾರೆ. ಇದು ಗಂಗಾಧರ ಚಿತ್ತಾಲರ ಬಗ್ಗೆ ವಿಷಯಗಳು. ಯಶವಂತ ಚಿತ್ತಾಲರ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈ ಗಂಗಾಧರ ಚಿತ್ತಾಲರ ಬಗ್ಗೆ ಅಷ್ಟಾಗಿ ಜನರಿಗೆ ತಿಳಿದಿಲ್ಲ ಅಂತ ನನ್ನ ಭಾವನೆ. ಜೊತೆಗೆ ಇಂದು ನಮ್ಮ ಕನ್ನಡ ರಾಜ್ಯೋತ್ಸವದ ಮಾಸ. ಈ ಮಾಸದಲ್ಲಿ ನಾವು ಒಬ್ಬ ಹಳೆಗನ್ನಡ ಕಾವ್ಯವನ್ನ ನೆನಪಿಸ್ಕೊಳ್ಳೋಣ, ಕವಿನ ನೆನಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಗ ನನಗೆ ಬಂದ ಮೊದಲ ವ್ಯಕ್ತಿಯ ಹೆಸರು MB ಬಾಲಸುಬ್ರಹ್ಮಣ್ಯಂ. ಇವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿವೃತ್ತ DGM, ಡೆಪ್ಯೂಟಿ ಜನರಲ್ ಮ್ಯಾನೇಜರ್. ಇವರು ಸುಮಾರು ಶಾಖೆಗಳಲ್ಲಿ, ರೀಜನಲ್ ಆಫೀಸ್ನಲ್ಲಿ, ಪ್ರಧಾನ ಕಚೇರಿನಲ್ಲಿ ಮತ್ತೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವರು ಒಟ್ಟು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರೆಲ್ಲ ಹಳೆ ಕಾಲದ ಒಂದು ರೀತಿಗಳನ್ನ ಇಟ್ಕೊಂಡಿದ್ರು. ಅಂದ್ರೆ ಈಗಿನ ಕಾಲದಲ್ಲಿ ನಾನೇ ಆಗ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ 25 ವರ್ಷ ಇದ್ದವನು, ಆಮೇಲೆ ಇನ್ಫೋಸಿಸ್ಗೆ ಸೇರಿದೆ, 14 ವರ್ಷ ಅಲ್ಲಿದ್ದೆ. ಮೊದಲೆಲ್ಲ ಹೇಗೆ ಅಂದ್ರೆ ಮೈಸೂರು ಬ್ಯಾಂಕ್ ಸೇರಿದವರು ಅಲ್ಲೇ ರಿಟೈರ್ ಆಗೋದು. ಆ ನಿಟ್ಟಿನಲ್ಲೇ ಬಾಲಸುಬ್ರಹ್ಮಣ್ಯಂ ಅವರು ಮುಂದುವರೆದವರು. ಅವರ ಸೇವೆ ಬ್ಯಾಂಕಿಗೆ ಬಹಳ ಇದೆ. ಅವರು ಬಹಳ ಜನನ್ನ ತರಬೇತಿ ನೀಡಿ ಮತ್ತೆ ಅವ್ರ ಕೆಳಗಡೆ ಕೆಲಸ ಮಾಡಿದವರಿಗೆ ಹುರಿದುಂಬಿಸಿ ಅವರು ಜನನ್ನ ಮುಂದೆ ತಂದಿದ್ದಾರೆ. ನಾನು ಒಂದೇ ಒಂದು 25 ವರ್ಷದಲ್ಲಿ ಒಂದು ದಿನವೂ ಅವರ ಕೆಳಗೆ ನಾನು ಕೆಲಸ ಮಾಡಿಲ್ಲ. ಆದರೆ ಅವರು ಎಲ್ಲರಿಗೂ ಗೊತ್ತಿತ್ತು. ಇವಾಗ ಮೋಡ ಎಲ್ಲರಿಗೂ ಗೊತ್ತಿರುತ್ತೆ, ಮೋಡಕ್ಕೆ ನಾನು ಗೊತ್ತಿರೋದಿಲ್ಲ. ಆ ರೀತಿ ಬಾಲಸುಬ್ರಹ್ಮಣ್ಯಂ
ನಿಜವಾಗ್ಲೂ ಎಲ್ರಿಗೂ ಗೊತ್ತಿದ್ದಂತಹ ವ್ಯಕ್ತಿ. ನಾನು ಮಾಗಡಿ ಶಾಖೆನಲ್ಲಿರ್ತಾ ನಮ್ಮ ಶಾಖೆಗೆ ಬೆಸ್ಟ್ ಇನೋವೇಟಿವ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಂತ ಬಂತು. ಅದಕ್ಕೆ ಯೋಗ, ನಾಟಕ, ಕವನ, ಸಾಹಿತ್ಯ, ಆಮೇಲೆ ಜನಸೇವೆ, ಎಲ್ಲದಕ್ಕಿಂತ ಮುಖ್ಯ ಬ್ಲಡ್ ಡೊನೇಷನ್. ನಾವು ಅವಾಗ ಪ್ರತಿಯೊಬ್ಬರೂ 3 ತಿಂಗಳಿಗೊಂದ್ಸಲ ಬ್ಲಡ್ ಕೊಡ್ತಾ ಇದ್ವಿ. ನಾನು 26 ಸಲ ಕೊಟ್ಟಿದ್ದೆ. ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದವರು MB ಬಾಲಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನಲ್ಲಿ. ಬಟ್ ನಾವು ಮಾಗಡಿನಲ್ಲಿ ಮಾಡ್ತಾ ಇದ್ವಿ ಅಂತ ನಮಗೆ ಪ್ರಶಸ್ತಿ ಕೊಟ್ಟಿದ್ರು ಬ್ಯಾಂಕಿನ ಮಟ್ಟದಲ್ಲಿ. ಆದರೆ ಇವ್ರಿಗೆ ಎಲ್ರು ಬ್ಲಡ್ ಸಕ್ಕರ್ ಅನ್ನೋರು. ಯಾಕಂದ್ರೆ ಅಷ್ಟೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿಬಿಟ್ಟು ಎಲ್ರದೂ ಬ್ಲಡ್ ಎಳೆದು ಬಿಡ್ತಾರೆ ಅಂತ ನಾವೆಲ್ಲ ಚುಡಾಯಿಸ್ತಾ ಇದ್ದಿದ್ ನಿಜ. ಅವ್ರು ಬಹಳ ದೊಡ್ಡವರು, ನಾವು ಹಿಂದೆ ಮಾತಾಡ್ಕೊಂತಿದ್ವಿ ಅಷ್ಟೇನೆ. ಇವರು ಪ್ರಧಾನ ಕಚೇರಿಗೆ ಬಂದ ಮೇಲೆ ಅಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮ ಮೈಸೂರು ಬ್ಯಾಂಕ್ನಲ್ಲಿ ಅದೊಂದು ವಿಚಾರ, ಸಾಹಿತ್ಯದಲ್ಲಿ ಕೆಲಸ ಮಾಡೋರಿಗೆ ಯಾವಾಗ್ಲೂ ಅವಕಾಶಗಳಿದೆ. ಶೃಂಗೇಶ್ ಶರ್ಮಾ, ವಸಂತ ಭಾರದ್ವಾಜ, ಬಾಲಸುಬ್ರಹ್ಮಣ್ಯಂ, ಭದ್ರೇಗೌಡರು, ಇವ್ರನ್ನೆಲ್ಲ ನಾನು ಜ್ಞಾಪಿಸ್ಕೊಬೇಕು. ಇನ್ನೂ ಅನೇಕರಿದ್ದಾರೆ, ಸುಮ್ಮನೆ ನಾನು 3-4 ಹೆಸರು ಹೇಳಿದೆ. ಇವರುಗಳೆಲ್ಲ ಆಚಾ ಅಶೋಕ್ ಕುಮಾರ್ ಅಷ್ಟೇ, ಯಾವಾಗ್ಲೂ ಕನ್ನಡದಲ್ಲಿ ಸಹಿ ಮಾಡೋರು. ಇವರೆಲ್ಲರನ್ನು ಕನ್ನಡವನ್ನು ಬೆಳೆಸಿದ್ದಾರೆ. ನಾವೊಂದ್ಸಲ ಪ್ರಧಾನ ಕಚೇರಿಗೆ ಬಂದಾಗ ಅಲ್ಲಿ ಆಶುಭಾಷಣ ಸ್ಪರ್ಧೆ, ಚೀಟಿ ಎತ್ತೋದು, ಯಾವ ವಿಷಯ ಬರುತ್ತೋ ಅದ್ರ ಬಗ್ಗೆ ಮಾತಾಡ್ಬೇಕು. ಇದನ್ನ ಬಾಲಸುಬ್ರಹ್ಮಣ್ಯಂ ಅವರು ಅಳವಡಿಸಿದ್ರು. ಈ ರೀತಿಯಾಗಿ ಎಲ್ಲ ರಂಗಗಳಲ್ಲೂ ಬಾಲಸುಬ್ರಹ್ಮಣ್ಯಂ ಜನರಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು, ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಒಬ್ಬ DGM ಅಂತ ನಮ್ಗೆ ಅನ್ನಿಸ್ತಿರ್ಲಿಲ್ಲ. ಏನಯ್ಯ ಜಗನ್ನಾಥ ಅನ್ನೋ ಹಂಗೆ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು. ಯಾಕಂದ್ರೆ ವಯಸ್ಸಿನಲ್ಲಿ ದೊಡ್ಡವರು, ಜೊತೆಗೆ ಆ ಸರಳತೆ ಇತ್ತು. ನಾನೊಂದ್ಸಲ ಸರ್ಟಿಫಿಕೇಟ್ ಎಕ್ಸಾಮ್ ಇನ್ ರೂರಲ್ ಬ್ಯಾಂಕಿಂಗ್ ಅಂತ ಪರೀಕ್ಷೆ ಇತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ನವ್ರು ಮಾಡೋದು. ಅದನ್ನ ಬೆಂಗಳೂರು ಶಾಖೆ, ಈಗ ಅವೆನ್ಯೂ ರೋಡ್ ಮತ್ತೆ KG ರೋಡ್ ನಲ್ಲಿ ಇದೆಯಲ್ಲ, ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರೇ ಇಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬಿಟ್ಟಿದೆ. ಆದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತಾನೆ ಇದೆ. ಆ ಜಾಗದಲ್ಲಿ ಪರೀಕ್ಷೆ ಇತ್ತು. ನಾನು ಪರೀಕ್ಷೆಗೆ ಹೋಗಿದ್ದೆ. ನಾನು ಬೆಳಗ್ಗೆ ಬರೆದ ಉತ್ತರ ಪತ್ರಿಕೆಗಳನ್ನ ಮಧ್ಯಾಹ್ನ ಇವರೇ ಇನ್ವಿಜಿಲೇಟರ್ ಆಗಿದ್ದವರು ಅಲ್ಲೇ ಕೂತ್ಕೊಂಡು ವ್ಯಾಲ್ಯೂ ಮಾಡ್ತಾ ಇದ್ರು. ಅಂದ್ರೆ ಇವರೇ ಇನ್ವಿಜಿಲೇಟರು, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಅನ್ನ ಇವರೇ ಅದನ್ನ ವ್ಯಾಲ್ಯೂ ಮಾಡ್ತಾ ಇದ್ರು. ಈ ಮಟ್ಟದಲ್ಲಿ ಅವ್ರದ್ದೆಲ್ಲ ಒಂಥರ ಬ್ಯಾಂಕ್ಗೆ, ಜನಸೇವೆಗೆ ಅವರ ಜೀವನವನ್ನು ಮುಡುಪಾಗಿಟ್ಬಿಟ್ಟಿದ್ದಾರೆ. ಸಾಹಿತ್ಯದಲ್ಲಿ ಇವರು ನಿಜವಾಗ್ಲೂ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರೇನು ಪುಸ್ತಕಗಳು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಆ ರೀತಿ ಹೇಳಲ್ಲ ನಾನು. ಯಾರ್ಯಾರು ಏನೇನು ಒಳ್ಳೊಳ್ಳೆ ಕೆಲಸ ಸಾಹಿತ್ಯದಲ್ಲಿ ಮಾಡ್ಬೋದೋ ಅವರಿಗೆ ಭುಜ ತಟ್ಟಿ, ಬೆನ್ನು ತಟ್ಟಿ, ಅವ್ರನ್ನ ಮುಂದೆ ನಿಲ್ಲಿಸಿ, ಅವ್ರನ್ನ ಮುಂದೆ ತಂದಿದ್ದಾರೆ. ಜೊತೆಗೆ ಇವರು ನಿವೃತ್ತರಾದರು. ಎಷ್ಟು ವರ್ಷ ಆಯ್ತು ಅಂತ ನಾ ಹೇಳಲ್ಲ, ಯಾಕಂತ ಹೇಳಿದ್ರು ದೃಷ್ಟಿ ಆಗ್ಬಿಡುತ್ತೆ ಅವ್ರಿಗೆ. ಅವರು ನಿವೃತ್ತರಾದ್ಮೇಲೆ ಅನೇಕ ಕಾಲೇಜ್ಗಳಲ್ಲಿ, JSS ಕಾಲೇಜ್ ಇರ್ಬೋದು, ಪೆಸೆಟ್ ಇರ್ಬೋದು, ಸುಮಾರು ಕಾಲೇಜ್ಗಳಲ್ಲಿ ಅವರು ಹೋಗಿ ಅಲ್ಲಿಯ ಯುವಕರಿಗೆ ಪಾಠಗಳನ್ನ ಹೇಳ್ಕೊಡೋರು. ಬ್ಯಾಂಕಿಂಗ್ ಬಗ್ಗೆ ಹೇಳ್ಕೊಡೋರು, ಮನೋವಿಜ್ಞಾನದ ಬಗ್ಗೆ ಅಂದ್ರೆ ಬಿಹೇವಿಯರಲ್ ಸೈನ್ಸ್ ಹೇಳೋರು, ಆಮೇಲೆ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಒಂದು ಕ್ಲಿಷ್ಟವಾದ ವಿಚಾರಗಳು, ಅದನ್ನ ಹೇಳ್ಕೊಡೋರು. ಇವುಗಳಿಗೆಲ್ಲ ಅವರು ಪ್ರಖ್ಯಾತರಾಗಿದ್ರು. ನಾನು ಅವ್ರನ್ನ ಕೇಳ್ಕೊಂಡೆ, ಸರ್ ದಯವಿಟ್ಟು ಬಂದು ಒಂದು ದಿನ ಪಂಪನ ಬಗ್ಗೆ ತಾವು ಮಾತಾಡಬೇಕು ಅಂತ. ಅವರು ಅನೇಕ ಪುಸ್ತಕಗಳನ್ನು ಕೊಂಡ್ಕೊಂಡ್ಬಿಟ್ರು, ಅನೇಕರನ್ನು ಭೇಟಿಯಾಗ್ಬಿಟ್ರು. ಅವರು ಮಾತಾಡೋವಾಗ ನಿಮಗೆ ಗೊತ್ತಾಗ್ಬೋದು, ಅವರೇ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಷ್ಟೊಂದು ಮಟ್ಟದಲ್ಲಿ ಅವರು ತಯಾರಿ ಮಾಡಿಕೊಂಡು ಇವತ್ತು ನಾನು ಮಾತಾಡ್ತೀನಿ ಅಂತ ಹೇಳಿದ್ ನನಗೆ ಬಹಳ ದಿನಗಳಾದ್ಮೇಲೆ. ನನ್ನ ಮಗಳು ಅಮೆರಿಕಾನಲ್ಲಿ ಇದ್ದಾಳೆ, ನಾ ಅಲ್ಲಿಗೆ ಹೋಗ್ತಿದ್ದೀನಿ, ಇವೆಲ್ಲ ಹೇಳ್ತಾ ಇದ್ರು. ಕಡೆಗೆ ಒಪ್ಕೊಂಡಿದ್ದಾರೆ. MB ಬಾಲಸುಬ್ರಹ್ಮಣ್ಯ ಅವ್ರಿಗೆ ಸ್ವಾಗತ. ದಯವಿಟ್ಟು ಇವತ್ತು ತಾವು ಪಂಪನ ಬಗ್ಗೆ ನಮ್ಮೊಡನೆ ವಿಚಾರಗಳನ್ನು ಹಂಚ್ಕೊಬೇಕು ಅಂತ ಪ್ರಾರ್ಥಿಸ್ತೇನೆ. ಬಾಲಸುಬ್ರಹ್ಮಣ್ಯಂ ಅವರು ಮಾತಾಡಬೇಕು. ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ವಿಡಿಯೋ ಬರ್ತಿದೆ, ಒಂದ್ಸಲ ಮಾತಾಡಿ. ಇಲ್ಲ ಕೇಳಿಸ್ತಿಲ್ಲ, ಮ್ಯೂಟ್
ಅನ್ಮ್ಯೂಟ್ ಮಾಡಿಕೊಳ್ಳಿ. ಈಗ ಕೇಳಿಸ್ತಾ ಇದೆ ಸರ್. ಈಗ ಕೇಳಿಸುತ್ತಾ? ಕೇಳಿಸುತ್ತೆ ಸರ್. ಸರಿ. ಓಂ ಶ್ರೀ ಮಹಾಗಣಪತಯೇ ನಮಃ. ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ನಮಗೆ ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯ ಯೋಚನೆ ಬರಲಿ. ಸ್ನೇಹಿತರೆ, ಶ್ರೀ ಜಗನ್ನಾಥರವರು ಅವರ ಸುದೀರ್ಘವಾದ ಮಾತುಗಳಲ್ಲಿ ಆಗಲೇ ಹೇಳಿದ್ದಾರೆ. ನಾನು ಈಗ ಸೀದಾ ನಮ್ಮ ವಿಷಯಕ್ಕೆ ಹೋಗೋಣ. ನನಗೆ ಜಗನ್ನಾಥರವರು ಪಂಪನ ಬಗ್ಗೆ ಹೇಳು ಅಂತ ಹೇಳಿದಾಗ ಸುಲಭವಾಗಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ಗರಡಿಗೆ ಇಳಿದಾಗಲೇ ಗೊತ್ತಾಗೋದು ಕುಸ್ತಿಗೆ. ಆವಾಗ ಗೊತ್ತಾಯ್ತು ಇದು ಏನು ಮ್ಯಾಟರ್ ಸಿಗ್ತಾ ಇಲ್ವಲ್ಲ ಅಂತ. ಅಂಥ ಟೈಮಲ್ಲಿ ನನಗೆ ಈ ಸಾಹಿತ್ಯದ ಬಗ್ಗೆ ಏನಾದ್ರು ಗೊತ್ತಾಗಬೇಕು ಅಂತಂದರೆ ನಮ್ಮ ಬಾಮೈದ ಡಾಕ್ಟರ್ CS ಅರವಿಂದನ್ನ ನಾನು ಯಾವಾಗಲೂ ಕೇಳ್ತೀನಿ. ಸರಿ, ಅವಲ್ಲಿ ಅವ್ರ ಮನೆಗೆ ಹೋಗಿ ಹೇಳಿದೆ, ಈ ಥರ ಕೇಳಿದಾರಪ್ಪ, ಇದಕ್ಕೇನಾದ್ರು ಮೆಟೀರಿಯಲ್ ಸಿಗುತ್ತೆಯೇ ಅಂತ. ತಕ್ಷಣ ಅವನು, ಬಾವಾ ನಮ್ಮ ಮನೇಲಿ ಒಂದು ಪುಸ್ತಕ ಇದೆ, ಅದು ನಿಮಗೆ ನಿಜವಾಗ್ಲೂ ಸಹಾಯ ಆಗ್ಬೋದು ಅಂತ ತೋರಿಸ್ದ. ಅದು ಕನ್ನಡ ವಿಶ್ವಕೋಶ ಅಧ್ಯಯನ ವಿಭಾಗದ ಮೈಸೂರು ಯೂನಿವರ್ಸಿಟಿ ಅವರು ಪಬ್ಲಿಷ್ ಮಾಡಿದ್ದು 1979. ಇದು 1700 ಪುಟಗಳಿದೆ. ಇದಕ್ಕೆ ಕೇವಲ 100 ರೂಪಾಯಿ ಬೆಲೆ ಇಟ್ಟಿದ್ರು ಅವಾಗ. ಈಗ ಆ ಕಾಪಿಗಳು ಸಿಗ್ತಾ ಇಲ್ಲ. ಮೊದಲನೇ ಸಲ ಪ್ರಿಂಟ್ ಆಗಿದ್ದು ಎಲ್ಲಿದೆ ಗೊತ್ತಿಲ್ಲ. ಆದರೆ ಈ ಪುಸ್ತಕದಿಂದ ನನಗೆ ತುಂಬಾ ಸಹಾಯ ಆಗಿದೆ. ಯಾರಾದರೂ ಕರ್ನಾಟಕದ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂದರೆ ಈ ಕರ್ನಾಟಕ ವಿಶ್ವಕೋಶನ ದಯವಿಟ್ಟು ನೀವು ಎಲ್ಲರೂ ಸಿಕ್ಕಿದ್ರೆ ದಯವಿಟ್ಟು ನೋಡಿ. ಇದು ಈ ಪಂಪಂದು ಈ ಪುಸ್ತಕದಲ್ಲಿ ಪುಟ 873ರಿಂದ 876 ತನಕ ನಮಗೆ ಸಿಗುತ್ತೆ. ಇದರಲ್ಲೇ ಜಾಸ್ತಿ ನಾನು ವಿಷಯಗಳು ತಗೊಂಡಿದ್ದೀನಿ. ಇದ್ರ ಜೊತೆಗೆ ವಿಕಿಪೀಡಿಯಾದಲ್ಲಿ ಕೆಲವು ವಿಷಯಗಳು ಮಾತ್ರ ಬಂತು, ಅದ್ರಲ್ಲಿ ಜಾಸ್ತಿ ಇಲ್ಲ. ಮುಖ್ಯವಾಗಿ ನಾನು ಈ ಕನ್ನಡ ವಿಶ್ವಕೋಶದ್ದೇ ನಾನು ತಗೊಂಡು ನಿಮಗೆ ನನ್ನ ಅನಿಸಿಕೆಗಳನ್ನ ಹೇಳ್ತೀನಿ. 10ನೇ ಶತಮಾನ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ತುಂಬಾ ಮುಖ್ಯವಾದ್ದು. ಈ ಒಂದೇ ಶತಮಾನದಲ್ಲಿ 3 ಕವಿಗಳು, ಪಂಪ, ರನ್ನ, ಪೊನ್ನ, 3 ಜನವು ಅದೇ ಶತಮಾನದಲ್ಲಿ ಇದ್ದಿದ್ದು ತುಂಬಾ ವಿಶೇಷ. ಜೊತೆಗೆ 3 ಜನರೂ ಜೈನ ಧರ್ಮದ ಬಗ್ಗೆನೇ ಬರೆದಿರೋದು, ಅದು ಇನ್ನೊಂದು ವಿಶೇಷ. ಎಲ್ರಿಗೂ ತಿಳಿದಿರೋ ಹಾಗೆ ಪಂಪ ಬರೆದಿದ್ದು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಇದು ಮುಖ್ಯವಾದ್ದು. ರನ್ನ ಸಾಹಸ ಭೀಮ ವಿಜಯ, ಅಜಿತ ಪುರಾಣ, ಪರಶುರಾಮ ಚರಿತ್ರೆ, ಚಕ್ರೇಶ್ವರ ಚರಿತ್ರೆ, ಇಷ್ಟು. ಪೊನ್ನ ಶಾಂತಿ ಪುರಾಣ, ಭುವನೈಕ ರಾಮಾಭ್ಯುದಯ, ಈ ಕೃತಿಗಳು ಇವರು 3 ಜನರು ಬರೆದ್ರು. ಆದರೆ ಅದೇ ನಾನು ಹೇಳಿದ ಹಾಗೆ ಜೈನ ಸಾಹಿತ್ಯಕ್ಕೇನೆ ಜಾಸ್ತಿ ಇವರು ಒಲವು ಕೊಟ್ಟು ಅದನ್ನ ಬರೆದ್ರು. ಈಗ ಪಂಪನ ಬಗ್ಗೆ ನಾವು ಬಂದಾಗ ಅವನ ಹುಟ್ಟು, ಬಾಲ್ಯ ಫಸ್ಟು ತಿಳ್ಕೊಳ್ಳೋಣ ಅಂತ. ಅವನ ಹುಟ್ಟಿನ ಬಗ್ಗೆ ತುಂಬ ಸುಲಭವಾಗಿದೆ. ಯಾಕೆ ಅಂತಂದರೆ ಅವನೇ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರೆಯೋವಾಗಲೇ ಅದ್ರಲ್ಲಿ ಹೇಳಿದ್ದಾನೆ ಯಾವ ಸಂವತ್ಸರದಲ್ಲಿ ಹುಟ್ಟಿದ್ದೀನಿ ನಾನು ಅಂತೆಲ್ಲ. ಅದೇ ಕೆಲವು ಹಳೆಗನ್ನಡದ ಪದಗಳಿದೆ, ನಾನು ಅದನ್ನು ಮಾತ್ರ ನಿಮಗೆ ಓದೋದಕ್ಕೆ ಇಷ್ಟಪಡ್ತೀನಿ. ಆದಿಪುರಾಣದಲ್ಲಿ ತಾನು
ದುಂದುಬಿ ಸಂವತ್ಸರೋದ್ಭವಂ ಎಂದು ಹೇಳ್ಕೊಂಡಿದ್ದಾನೆ. ಅಂದ್ರೆ ದುಂದುಬಿ ಸಂವತ್ಸರದ ನಾನು ಹುಟ್ಟಿದೆ. ಅಲ್ಲದೆ ಶಕವರ್ಷ 800ಕ್ಕೆ ಕಡೆಯೊಳ 63 ಸಂದಂದು ಜಗತ್ ಪ್ರಕಟ ಪ್ಲವ ಸಂವತ್ಸರದಲ್ಲಿ ಅಂದ್ರೆ 941ನೇ ಇಸ್ವಿಲಿ ಅವನು ಕೃತಿ ರಚನೆ ಆಯ್ತು ಅಂತ. ಅದಕ್ಕೂ ದುಂದುಬಿ ಸಂವತ್ಸರಕ್ಕೂ ಲೆಕ್ಕ ಹಾಕಿದಾಗ 902ನೇ ಇಸ್ವಿ ಬರುತ್ತೆ. 902ನೇ ಇಸ್ವಿಲಿ ಇವನು ಹುಟ್ಟಿದ ಅಂತ. 39-40ನೇ ವರ್ಷದಲ್ಲಿ ಆದಿಪುರಾಣ ಬರೆದಿದ್ದಾನೆ ಅಂತ ಇದರ ಪ್ರಕಾರ ಊಹೆ ಮಾಡ್ತೀವಿ ನಾವು. ಇವರು ಮೂಲತಃ ವೈದಿಕ ಪರಂಪರೆಯಿಂದ ಬಂದವನು. ಇವನ ತಂದೆ ಸಮಯದಲ್ಲಿ ಅವರು ಜೈನ ಧರ್ಮಕ್ಕೆ ಹೋಗ್ತಾರೆ. ಇವರ ವಂಶದಲ್ಲಿ ಇಷ್ಟು ಜನ ಬರ್ತಾರೆ. ಫಸ್ಟು ಇದರಲ್ಲಿ ಮೊದಲನೆಯವರು ಮಾಧವ ಸೋಮಯಾಜಿ, ಅದಾದ್ಮೇಲೆ ಅವರ ಮಗ ಅಭಿಮಾನ ಚಂದ್ರ, ಅವರ ಮಗ ಕುಮಾರಯ್ಯ ಅಥವಾ ಕೋಮಾರಯ್ಯ, ಅವರ ಮಗ ಭೀಮಪ್ಪಯ್ಯ. ಈತ ಪಂಪನ ತಂದೆ. ಹಿಂದೆ ಇದ್ದವರೆಲ್ಲ ವೈದಿಕ ಸಂಪ್ರದಾಯಕ್ಕೆ ಹೋಗಿದ್ರೆ ಭೀಮಪ್ಪಯ್ಯ ಮಾತ್ರ ಜೈನ ಸಂಪ್ರದಾಯಕ್ಕೆ ಅವಾಗ ಬರ್ತಾರೆ. ಆದರೆ ಪಂಪನಿಗೆ ಜೈನನಾದರೂ ವೈದಿಕ ಪರಂಪರೆಯ ಬಗ್ಗೆ ಒಲವು ಜಾಸ್ತಿ ಮತ್ತು ಅದನ್ನ ಹೇಳ್ಕೊಳ್ತಾನ ಅವನು. ಇವರ ತಂದೆ ಊರು ಕೃಷ್ಣ ಗೋದಾವರಿ ನದಿಗಳ ಮಧ್ಯೆ ಇರುವಂತ ಊರು. ಸ್ವಲ್ಪ ಆಂಧ್ರದಲ್ಲೂ ಸೇರುತ್ತೆ, ಕೆಲವು ಆಮೇಲೆ ಕರ್ನಾಟಕಕ್ಕೆ ಬರೋದ್ರಿಂದ ಅಲ್ಲಿದ್ದವ್ರಿಗೆ ಕನ್ನಡ ಮತ್ತು ತೆಲುಗು ಎರಡೂ ಬರ್ತಿತ್ತು. ಇಷ್ಟು ತನ್ನ ತಂದೆಯ ಬಗ್ಗೆ ಎಲ್ಲ ಹೇಳ್ಕೊಂಡ್ಮೇಲೆ ತಾಯಿ ಮತ್ತು ಬೇರೆ ಸದಸ್ಯರ ಬಗ್ಗೆ ಏನು ಜಾಸ್ತಿ ಗೊತ್ತಾಗಲ್ಲ. ಆದರೆ ಇವನ ತಮ್ಮ ಜಿನವಲ್ಲಭ ಅವನ ಶಾಸನ ಒಂದು ಸಿಗುತ್ತೆ. ಅದರಲ್ಲಿ ಅವರ ತಾಯಿ ಹೆಸರು ಅಬ್ಬಣಬ್ಬೆ ಅಂತ, ಇವನ ತಮ್ಮನ ಹೆಸರು ಜಿನವಲ್ಲಭ ಅಂತಲೂ ಹೇಳ್ತಾರೆ. ಮೂಲತಃ ಇವರು ಪಂಚಾರ್ಷೇಯ ಗೋತ್ರದವರು. ಅಂದ್ರೆ 5 ಋಷಿಗಳು ಬರ್ತಾರೆ. ಸಾಮಾನ್ಯವಾಗಿ 3 ಋಷಿಗಳಿರ್ತಾರೆ, ವಾಸಿಷ್ಠ, ಮೈತ್ರಾವರ್ಣ, ಕೌಂಡಿನ್ಯ, ಈ ತರ. ಈ ಪಂಚಾರ್ಷೇಯ ಗೋತ್ರದಲ್ಲಿ ಇವ್ರು ಬರ್ತಾರೆ. ಭಾರ್ಗವ, ಚೌವನ, ಅಪ್ನವಾನ, ಔರ್ವ, ಶ್ರೀವತ್ಸ, ಇಷ್ಟು ಋಷಿಗಳ ಹೆಸರಲ್ಲಿ ಇರುತ್ತೆ ಪಂಚಾರ್ಷೇಯ ಗೋತ್ರ ಅಂತ ಇವರು ಅವನೇ ಹೇಳ್ಕೊಳ್ತಾನೆ. ಇವನ ಗುರು ಪರಂಪರೆ ಪಂಪನೇ ಹೇಳ್ಕೊಳ್ತಾನೆ. ಫಸ್ಟು ದೇವೇಂದ್ರ ಮುನಿ ಅಂತ. ದೇವೇಂದ್ರ ಮುನಿ ಪಂಪನ ಗುರು ಮತ್ತು ಬಹಳ ಮೆಚ್ಚಿನ ಗುರುವೇ. ಇದರ ಜೊತೆಗೆ ಜಯಾನಂದ ಮುನಿ ಅಂತಲೂ ಒಬ್ಬ ಬರ್ತಾನೆ. ಇವರಿಬ್ಬರ ಹತ್ರ ಅವನು ಬಾಲ್ಯದಲ್ಲಿ ಕಾಲ ಕಳೀತಾನೆ. ಅದು ಶ್ರವಣ ಬೆಳಗೊಳದಲ್ಲಿ ಕಳೆದಿದ್ದರಿಂದ ಅವನು ಶ್ರವಣ ಬೆಳಗೊಳದಲ್ಲೇ ಅವನ ಬಾಲ್ಯ ನಡೆದಿದೆ ಅಂತ ಒಂದು ಊಹೆ ಮಾಡ್ಬೋದು. ಇದು ಇಷ್ಟು ನಾವು ವಿಷಯ ತಿಳ್ಕೊಂಡ್ಮೇಲೆ ಆದಿಪುರಾಣಕ್ಕೆ ಬರೋಣ. ಇದನ್ನ ಅವನು ಹೇಳ್ಕೊಳ್ಳೋದು ನಾನು 3 ತಿಂಗಳಲ್ಲಿ ಬರದೆ ಅಂತ. ವಿಕ್ರಮಾರ್ಜುನ ವಿಜಯ 6 ತಿಂಗಳಾಯ್ತು, ಆದಿಪುರಾಣ 3 ತಿಂಗಳಾಯ್ತು. ಇದೆರಡನ್ನು ಒಂದೇ ವರ್ಷದಲ್ಲಿ ನಾನು ಬರದೆ ಅಂತ ಹೇಳ್ಕೊಳ್ತಾನೆ. ಆದರೆ ಅದರ ಶೈಲಿಗಳನ್ನ ನೋಡಕ್ ಹೋದಾಗ 2ನೇ ಆದಿಕಾವ್ಯ ಅದರ ಶೈಲಿಗಿಂತ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಅದಾದ್ಮೇಲೆ ಒಂದು 7-8 ವರ್ಷ ಆದ್ಮೇಲೆ ಬರ್ದಿರ್ಬೋದು ಅಂತ ಕೆಲವರ ಅಭಿಪ್ರಾಯ. ಅದರ ಪ್ರಕಾರ ನಾವು ಒಂದಕ್ಕೊಂದು ತುಂಬಾ ಒಂದೇ ವರ್ಷದಲ್ಲಿ ಬರ್ದಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದನ್ನ ಈ ತರ ಹೇಳ್ತಾನ ಅವನು. ಪೂರ್ಣ ತೆರೆದೆ 6 ತಿಂಗಳೊಳು 3 ತಿಂಗಳೊಳು ಸಮಾಪ್ತಿಯಾದುದು. ಅಂದರೆ ಒಂದೇ ವರ್ಷದಲ್ಲಿ ಆದಿಪುರಾಣ ರಚಿತವಾದ ವರ್ಷದಲ್ಲಿಯೇ 2 ರಚಿತವಾದವು ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಇದು ಒಂದೇ ವರ್ಷದಲ್ಲಿ ಅಷ್ಟು ಶೈಲಿ ಬದಲಾವಣೆ ಇರೋದ್ರಿಂದ ಒಂದೇ ವರ್ಷದಲ್ಲಿ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಆಗಿರ್ಬೋದು ಅಂತ ಜನರು ಊಹೆ ಮಾಡ್ತಾರೆ. ಈ ಆದಿಪುರಾಣ ಚಂಪು ಕಾವ್ಯದಲ್ಲಿದೆ. ಇದರಲ್ಲಿ 16 ಆಶ್ವಾಸ, 16
ಆಶ್ವಾಸ ಅಂದ್ರೆ ಆ ಅಧ್ಯಾಯ ಅಂತ ತಿಳ್ಕೊಬಹುದು. 1555 ಪದ್ಯಗಳಿದೆ ಇದರಲ್ಲಿ. ಇದು ಧಾರ್ಮಿಕ ಗ್ರಂಥ ಮತ್ತು ಇದು ಆದಿತೀರ್ಥರ ಚರಿತ್ರೆ ಅಂತಲೂ ಹೇಳ್ತಾರೆ. ಪ್ರಥಮ ಜೈನ ತೀರ್ಥ ತಿರಂಕರ ವೃಷಭನಾಥನ ಕಥೆಯನ್ನ ಹೇಳುತ್ತೆ. ಈ ವೃಷಭನಾಥನ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. ವೃಷಭನಾಥ ಅವನಿಗೆ ಜೀವನದಲ್ಲಿ ಎಲ್ಲ ಬಂದ ಮೇಲೆ ಮೋಹ ಅನ್ನೋದು ಒಬ್ಬ ಮನುಷ್ಯನ ಹೇಗೆ ಸಿಕ್ಕಾಕ್ಸುತ್ತೆ ಅಥವಾ ಅದರಿಂದ ಹೇಗೆ ಅವನಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಆಗುತ್ತೆ. ಇದು ಹೀಗೆ ಇದರಲ್ಲಿ ನಾವು ಇದರಲ್ಲಿ ಗ್ರಂಥದಲ್ಲಿ ಈ ತರ ಬರುತ್ತೆ. ಜೀವಗಳನ್ನು ಮೋಹ ಸಂಕೋಲೆಯಿಂದ ಹೇಗೆ ಬಂಧಿಸುತ್ತದೆ, ಅದರಿಂದ ಬಿಡಿಸಿಕೊಂಡು ಸದ್ಗತಿ ಪಡೆಯಲು ಜೀವ ಹೇಗೆ ಹೆಣಗುತ್ತದೆ ಎಂಬ ಜೈನ ಧರ್ಮ ತತ್ವವನ್ನು ವೃಷಭದೇವನ ಪೂರ್ವ ಜನ್ಮಾವಳಿ ಕಥನದಲ್ಲಿ ಪಂಪ ಮನೋಹರವಾಗಿ ಪ್ರತಿಪಾದಿಸಿದ್ದಾನೆ. ವಿಶೇಷವಾಗಿ ಲಲಿತಾಂಗ, ಸ್ವಯಂಪ್ರಭೆ, ವಜ್ರಜಂಗ, ಶ್ರೀಮತಿ ಇವರು ಪ್ರಣಯಿಗಳಾಗಿ ಹುಟ್ಟಿ ಭೋಗ ಜೀವನದ ಪರಾಕಾಷ್ಠೆಯನ್ನು ಮುಟ್ಟಿಯೂ ಕೊನೆಗೊಮ್ಮೆ ಮರಣವನ್ನು ಅಪ್ಪಲೇಬೇಕಾಗಿ ಬಂದಾಗ ಸನ್ನಿವೇಶಗಳ ಚಿತ್ರಣ ಹೃದಯ ಸ್ಪರ್ಶಿಯಾಗಿದೆ. ಈ ಸಂದರ್ಭಗಳು ಕಾವ್ಯ ದೃಷ್ಟಿಯಿಂದ ಗಮನಾರ್ಹವಾದುದು. ಇದು ಅದೇ ನಮ್ಮಲ್ಲಿ ನಮ್ಮ ಅದ್ವೈತದಲ್ಲೂ ಬರೋದು ಅದೇನೆ. ಎಲ್ಲ ಮೋಹ ಎಲ್ಲದಕ್ಕೂ ಮೂಲ ಅಂತ ಹೇಳೋದ್ರಿಂದ ಅದನ್ನೇ ಜೈನ ಧರ್ಮದಲ್ಲೂ ಅದೇ ಬರೋದ್ರಿಂದ ವೃಷಭನಾಥನ ಚರಿತ್ರೆನ ಈ ಆದಿ ತೀರ್ಥೇಶ್ವರ ಚರಿತ್ರೆ ಅಥವಾ ಆದಿಪುರಾಣದಲ್ಲಿ ನಾವು ನೋಡ್ಬೋದು. ಆದಿಪುರಾಣನ ರಾಷ್ಟ್ರಕೂಟದಲ್ಲಿ ಇದ್ದಾಗ ಬರದ ಅಂತ ಎಲ್ಲರೂ ನಂಬಿದ್ದಾರೆ. ಇದು ತುಂಬಾ ಆದಿಪುರಾಣದಿಂದ ಪ್ರಸಿದ್ಧಿಗೆ ಬರ್ತಾನೆ ಪಂಪ. ಆ ಪ್ರಸಿದ್ಧಿಗೆ ಬಂದಾಗ ಅರಿಕೇಸರಿ ಅನ್ನೋ ರಾಜ ತನ್ನ ಆಸ್ಥಾನಕ್ಕೆ ಕರ್ಕೊಂಡ್ಬಂದು ಆಸ್ಥಾನ ಕವಿ ಅಂತ ಮಾಡ್ಕೊಳ್ತಾನೆ. ಇವನು ಕವಿನೂ ಆಗಿದ್ದ, ಪರಾಕ್ರಮಿನೂ ಆಗಿದ್ದ. ಅದಕ್ಕೆ ಗುಣಾರ್ಣವ ಅಂತ ಅರಿಕೇಸರಿ ಹೆಸರಿದ್ರೆ ಇವನಿಗೆ ಕವಿತಾ ಗುಣಾರ್ಣವ ಅಂತ ಇವನಿಗೆ ಹೆಸರಿಡ್ತಾನ ಅವನು. ಯಾಕೆಂದ್ರೆ ಕವಿತ್ವದಲ್ಲೂ ಇದ್ದ ಅಂದ್ಬಿಟ್ಟು. ಆಮೇಲೆ ಇವನು ಅವನು ಪರಾಕ್ರಮಿ ಆಗಿದ್ದ ಅನ್ನೋದಕ್ಕೆ ಇಲ್ಲಿ ಇನ್ನೊಂದು ಹೇಳ್ತಾನೆ ಪದ್ಯ. ಕವಿತೆ ನೆಗಳ್ತೆಯಂ ನಿರಿಸೆ ಜೋಳದ ಪಾಳಿ ನಿಜಾದಿನಾಥನ ಹವದೊಳ ಆರತಿ ನಾಯಕರ ಪಟ್ಟನೆ ಪಾಳಸೆ ಸಂದ ಪೆಂಪುಬ್ಬು ಭುವನದೊಳಗಾಳಂ ಬೆಳಗ್ಗೆ ಕವಿಮಾನದ ಮಾತು ಕೀರ್ತಿಯಂ ವಿವರಿಸೆ ಸಂದನೆಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವಂ. ಈ ಕೊನೆ ಸಾಲಲ್ಲಿ ಬರುತ್ತೆ ಕವಿಯೋ ಸತ್ಕವಿಯೋ ಅಂತ. ಈ ಪದ್ಯದ ಆಧಾರದ ಮೇಲೆ ಪಂಪನು ಅರಿಕೇಸರಿಯ ಪರವಾಗಿ ಅನೇಕ ಯುದ್ಧಗಳಲ್ಲಿ ಹೋರಾಡಿದ್ದ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ನಾವು ವಿಕ್ರಮ ವಿಜಯಕ್ಕೆ ಬಂದ್ರೆ ಇದು ಮಹಾಭಾರತದ ಕತೆ. ಸಮಸ್ತ ಭಾರತ ಅಂತಲೂ ಇದನ್ನ ಕರೀತಾರೆ. ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಅರ್ಜುನನ ಪಾತ್ರನ ಅರಿಕೇಸರಿ ಮೂಲಕ ಹೇಳಿಸ್ತಾನೆ. ಅದರಿಂದ ಅವನಿಗೆ ಅರಿಕೇಸರಿ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ ಗೊತ್ತಾಗುತ್ತೆ. ಅರ್ಜುನ್ ಕತೆ ಜೊತೆಗೆ ಹೊಂದಿಸಿರೋದ್ರಿಂದ ಇದಕ್ಕೆ ಕವಿಗಿದ್ದ ಗೌರವ ತೋರಿಸುತ್ತೆ. ಎಲ್ಲ ಸನ್ನಿವೇಶಗಳಲ್ಲೂ ಕಣ್ಣಿಗೆ ಕಟ್ಟುವಂತೆ ಉತ್ಪ್ರೇಕ್ಷೆ ಇಲ್ಲದೆ ವರ್ಣಿಸಿದ್ದಾನೆ. ಇವನಿಗೆ ಬರೀ ಅರ್ಜುನನ್ನ ಅಥವಾ ಪಾಂಡವರನ್ನ ಮಾತ್ರ ಹೊಗಳಬೇಕು ಅಂತಿಲ್ಲ. ಯಾರ್ಯಾರು ಮಹಾಭಾರತದಲ್ಲಿ ಬರ್ತಾರೆ ಮುಖ್ಯವಾದ ವ್ಯಕ್ತಿಗಳು ಅವರೆಲ್ಲರ ಬಗೆಗೂ ಈತ ವಿವರಣೆ ಕೊಡ್ತಾನೆ. ಅದನ್ನ ಇಲ್ಲಿ ಹೀಗೆ ಹೇಳ್ತಾರೆ.
ಯುಧಿಷ್ಠಿರ ಪಟ್ಟಬಂಧನ, ಇಂದ್ರಪ್ರಸ್ಥ ಪ್ರವೇಶ, ಅರ್ಜುನನ ದಿಗ್ವಿಜಯ, ಸುಭದ್ರಾಪಹರಣ, ಕೀಚಕವಧೆ, ದೂತಕಾರ್ಯ, ಭೀಷ್ಮಕರ್ಣ ವಿವಾದ, ಭೀಷ್ಮ ರಸಶಯನ, ದ್ರೋಣಾಭಿಷೇಕ, ಅಭಿಮನ್ಯುವಧೆ, ಅಶ್ವತ್ಥಾಮ ಕರ್ಣ ವಿವಾದ, ಇದೆಲ್ಲ ಮಾಡಿ ಅವನು ಅಲ್ಲಿ ಎಲ್ಲರನ್ನೂ ಹೊಗಳ್ತಾನೆ ಅವರವರ ಪರಾಕ್ರಮಕ್ಕೆ. ಇದರಿಂದಲೇ ಅದರಲ್ಲಿ ಅವನು ಕರ್ಣನ್ನೂ ಬಿಡೋದಿಲ್ಲ, ದುರ್ಯೋಧನನ್ನು ಬಿಡೋದಿಲ್ಲ. ಅವರೆಲ್ಲರೂ ಪರಾಕ್ರಮಿಗಳಾಗಿದ್ರು ತುಂಬಾ ಮುಖ್ಯವಾಗ್ತಾರೆ. ಆ ಮುಖ್ಯವಾದಾಗಿನಿಂದ ಇವನ ಪುರಾಣದಿಂದ ಬೇರೆಯವ್ರಿಗೆ ಬಹಳ ಅದೊಂಥರ ಪ್ರಚೋದನೆ ಆಗುತ್ತೆ. ಅದ್ರ ಪ್ರಕಾರ ನಾವು ಒಂದು ಊಹೆ ಮಾಡ್ಬೋದು. ಇವನ ದುರ್ಯೋಧನ ಬಗ್ಗೆ ವಿವರಣೆ ಕೊಟ್ಟಿರೋದ್ರಿಂದ ರನ್ನ ತನ್ನ ಗದಾ ಯುದ್ಧ ಬರದ್ನ ಅಂತ ಕೆಲವರು ಊಹೆ ಇದೆ. ಅದು ಅವರವರಿಗೆ ಸೇರಿದ್ದು. ಇದು 14 ಆಶ್ವಾಸ ಇದೆ ವಿಕ್ರಮಾರ್ಜುನ ವಿಜಯದಲ್ಲಿ. 1609 ಪದ್ಯಗಳು. ಇದರಲ್ಲಿ ವ್ಯಾಸ ಮಹರ್ಷಿಗಳನ್ನ ಇವನು ತುಂಬಾ ಜ್ಞಾಪಿಸ್ಕೊಂಡು ಅವರಿಗೆ ಧನ್ಯವಾದ ಹೇಳ್ತಾನೆ. ಆದರೆ ಬೇರೆ ಯಾವ ಕವಿಗಳನ್ನಾಗಲಿ ಅವನು ಅಲ್ಲಿ ಹೇಳ್ದೇ ಇರೋದು ತುಂಬಾ ಆಶ್ಚರ್ಯ. ಪಂಪ ಅವನ ಕವಿತಾ ಶೈಲಿ ದೇಸಿ ಹಾಗೂ ಮಾರ್ಗ, ಅಂದ್ರೆ ಸಂಸ್ಕೃತ ಕನ್ನಡ ಎರಡೂ ಸೇರಿಸಿ ಅವನು ಎರಡೂ ಸೇರಿಸಿದ್ದಾನೆ. ಇವನಿಗೆ ಅನೇಕ ಗೌರವಗಳು ಸಂದಿದೆ. ಅದರಲ್ಲಿ ಮುಖ್ಯವಾದ್ದು ಕವಿಕುಲ ಗುರು, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಇಷ್ಟು ಬರುತ್ತೆ. ಅದಲ್ಲದೆ ಕೆಲವು ಬೇರೆ ಇದೆ. ಆದ್ರೆ ಇವನಿಗೆ ಈ ಪದವಿಗಳ ಬಗ್ಗೆ, ಬಿರುದುಗಳ ಬಗ್ಗೆ ಅವನಿಗೆ ಅಷ್ಟು ಗಮನ ಕೊಡೋದಿಲ್ಲ. ಅದೇನು ಅದ್ರ ಬಗ್ಗೆ ಅವನಿಗೆ ಒಂಥರ ತಿರಸ್ಕಾರ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ಅವನು ಜಾಸ್ತಿ ಹೇಳೋದಿಲ್ಲ. ಇವನ ಬೇರೆ ಕವಿಗಳು ಇವನ ಪ್ರಭಾವಕ್ಕೆ ಒಳಗಾಗಿರೋರು ಯಾರ್ಯಾರು ಅಂದ್ರೆ ರನ್ನ, ನಾಗಚಂದ್ರ, ಅಭಿನವ. ಇವನು ನಾಗಚಂದ್ರ ಅನ್ನೋನು ತಾನೇ ಅಭಿನವ ಪಂಪ ಅಂತ ಹೇಳ್ಕೊಳ್ತಾನೆ. ಅವನು 12ನೇ ಶತಮಾನದವನು. ದುರ್ಗಸಿಂಹ, ಕುಮಾರವ್ಯಾಸ, ನಯಭಟ್ಟ ಅನ್ನೋನು ತೆಲುಗಿನ ಕವಿ. ಆಮೇಲೆ ಸ್ವಂತ ವ್ಯಕ್ತಿಗೆ ಬಂದ್ರೆ ಪಂಪ ತುಂಬಾ ರಸಿಕ. ಆಮೇಲೆ ತುಂಬಾ ಚೆನ್ನಾಗಿದ್ದೀನಿ ಅನ್ನೋ ಒಂಥರ ಸ್ಫುರದ್ರೂಪಿ ಅನ್ನೋ ಭಾವನೆ ಅದ್ರಲ್ಲಿ ತುಂಬಾ ಇರುತ್ತೆ. ಅದು ಇಲ್ಲಿ ಅದೇ ನಾವೇ ಇದರಲ್ಲಿರೋದೇ ಕೇಳ್ಬೇಕು. ಸ್ವಾಭಿಮಾನಿಯಾದ ಪಂಪನಿಗೆ ತನ್ನ ರೂಪಿನಲ್ಲಿ, ವ್ಯಕ್ತಿತ್ವದಲ್ಲಿ ಮಿಗಿಲಾದ ಹೆಮ್ಮೆ. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮತನಂ ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ ಎಂದು ತನ್ನನ್ನು ತಾನೇ ನಾವು ಸಾಮಾನ್ಯವಾಗಿ ಹೇಳೋದುಂಟು. ಅವರವ್ರ ಪ್ರತಾಪ ಅವರವರೇ ಕೊಚ್ಕೋತಾ ಇದ್ರೆ ಅವ್ರನ್ನ ಪ್ರತಾಪ್ ರೆಡ್ಡಿ ಅಂತ ಕರಿತಾ ಇರ್ತೀವಿ. ಜೊತೆಗೆ ನಮ್ಮ ಬಹಳ ಹಿರಿಯ ಅಧಿಕಾರಿಗಳು ಒಂದ್ಸಲಿ ಹೇಳೋರು, ನೋಡ್ರಿ ಬಾಲಸುಬ್ರಹ್ಮಣ್ಯಂ, ನಿಮ್ ಬಗ್ಗೆ ಬೇರೆಯವರು ಒಳ್ಳೆ ಮಾತಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ, ನಿಮ್ದು ತುತ್ತೂರಿ ನೀವೇ ಊದ್ಬೇಕು ಅಂತ. ಅದನ್ನ ಬಹುಶಃ ನನಗೇನಾದ್ರು ನಾನು ಕಲೀಲಿಲ್ಲ, ಕಲ್ತಿದ್ರು ಬಹುಶಃ ಪಂಪನ್ ತರ ನಾನು ಅಂತ ಹೇಳ್ಕೋಬಹುದಾಗಿತ್ತು. ಆಮೇಲೆ ಅದೇ ಈ ಬಿರುದುಗಳ ಬಗ್ಗೆ ಅವನಿಗೆ ಯಾವ ವಿಧವಾದ ಮೋಹ ಇರಲಿಲ್ಲ. ಆದ್ರೆ ಅವನು ಹೇಳ್ತಾ ಇದ್ದ, ಈ ಎಲ್ಲರೂ ಪ್ರಸಿದ್ಧಿಗೆ ಬಂದ್ರೆ ಏನೇನ್ ಸಿಗುತ್ತೆ ಅಂತ. ಆದಿಪುರಾಣದಲ್ಲಿ ಕಾವ್ಯದ ಪ್ರಯೋಜನಗಳನ್ನು ತಿಳಿಸುವ ಪದ್ಯವೊಂದರಲ್ಲಿ ಕವಿತೆಯಿಂದ ಕವಿಗೆ ದೊರೆಯುವ ಫಲಗಳು ಹೇಳ್ತಾನೆ. ಪೂಜೆ, ಅಂದ್ರೆ ರಾಜಮರ್ಯಾದೆ, ನೆಗಳ್ತೆ, ಕೀರ್ತಿ, ಲಾಭ ಅಂದ್ರೆ ದ್ರವ್ಯ ಸಂಪಾದನೆ, ಇಷ್ಟುವೇ ಸಿಗುತ್ತೆ. ಆದ್ರೆ ಅದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಅವನೇ ಹೇಳ್ಕೊಳ್ತಾನೆ. ಹರಿಕೇಸರಿ ಅರ್ಜುನನ ಪಾತ್ರದಲ್ಲಿ ನಾವು ನೋಡಿದಾಗ ಅವನಿಗೆ
ಆವಾಗ ಈ ಪಂಪನ ಜೊತೆ ಇದ್ದಾಗ ಅವನಿಗೆ ಬನವಾಸಿ ಬಗ್ಗೆ ತುಂಬಾ ಹೆಮ್ಮೆ ಬರುತ್ತೆ. ಬನವಾಸಿ ಬಗ್ಗೆ ತುಂಬಾ ಹೊಗಳ್ಕೊಳ್ತಾನೆ ಮತ್ತು ಜಾಸ್ತಿ ಬರ್ದಿದ್ದಾನೆ. ಆ ಬರ್ದಿರೋದ್ರಲ್ಲಿ ಕೆಲವು ಪದ್ಯಗಳು ತುಂಬಾ ಹೃದಯ ಸ್ಪರ್ಶಿಯಾಗಿದೆ. ಅದನ್ನು ಕೂಡ ನಮ್ಮ ಸ್ನೇಹಿತರ ಮುಂದೆ ಇಡ್ತೀನಿ. ಪಂಪನ ಭಾರತ ಕಾವ್ಯದಲ್ಲಿ ಬರುವ ಬನವಾಸಿಯ ವರ್ಣನೆಯನ್ನು ನೀಡುವ ಪದ್ಯಗಳು, ಇದರಲ್ಲಿ 3 ಸೇರ್ಕೊಂಡಿದೆ. ಮೊದಲನೇದು ಪದ್ಯ ಓದ್ತೀನಿ, ಆಮೇಲೆ ಗದ್ಯ ಹೇಳ್ತೀನಿ. ಸೊಗಯಿಸಿ ಬಂದ ಮಾಮರನೆ ತಳ್ತೆಳೆ ಹಳ್ಳಿಯೇ ಭೂತ ಜಾತಿ ಸಂಪಗೆಯ ಕುಕ್ಕಿಲ್ವ ಕೋಗಿಲೆಯ ಪಾಡುವ ತುಂಬಿಯೇ ನಲ್ಲರೊಳ್ ಮಗಂ ನಗೆ ಮೊಗದೊಳ್ ಪಳಂಚಲೆಯೇ ಕೂಡುವ ನಲ್ಲರೆ ನೋಳ್ಪಿಡಾವ ಬೆಟ್ಟುಗಳೊಳಮಾವ ನಂದನವನಗಳೊಳ್ ವನವಾಸಿ ದೇಶದೊಳ್. ಇದ್ರ ಗದ್ಯ ಅಂದ್ರೆ ಅರ್ಥ, ವನವಾಸಿ ದೇಶದ ಯಾವ ಬೆಟ್ಟಗಳಲ್ಲಿಯೋ ಉದ್ಯಾನವನಗಳಲ್ಲಿಯೋ ನೋಡುವುದಾದರೆ ಸೊಗಸಾಗಿ ಫಲ ಬಿಟ್ಟಿರುವ ಮಾವಿನ ಮರಗಳೇ, ದಟ್ಟವಾಗಿ ಸೇರಿಕೊಂಡಿರುವ ವಿಳ್ಳೆಯದೆಲೆಯ ಬಳ್ಳಿಗಳೇ, ಹೂವನ್ನು ಬಿಟ್ಟಿರುವ ಜಾಜಿ ಮತ್ತು ಸಂಪಿಗೆ ಗಿಡಗಳೇ, ಸುಸ್ವರವಾಗಿ ಧ್ವನಿ ಮಾಡುವ ಕೋಗಿಲೆಯೇ, ಜೇಂಕರಿಸುವ ದುಂಬಿಗಳೇ, ಶ್ರೇಯಸಿರಿಯ ಒಳ್ಳೆಯ ಮುಖಗಳೇ, ನಗು ಮುಖದಲ್ಲಿ ಪ್ರತಿಭಟಿಸಿ ಕೂಡುವ ನಲ್ಲರೇ. ಇದು ಮೊದಲನೇ ಪದ್ಯ. ಎರಡನೇದು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲಂಪಿ ನಿಂಪುಗಾಗರವಾದ ಮಾನಸರೇ, ಮಾನಸರಂತವರಾಗಿ ಪುಟ್ಟಲೇ ಆಗಿಯವೇನೋ ತೀರ್ಥಪುದೆ ತೀರದೊಡೆ ಮಳೆದಿಂದುಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಈ ಬನವಾಸಿ ದೇಶದಲ್ಲಿ ತ್ಯಾಗ, ಭೋಗ, ವಿದ್ಯೆ, ಸಂಗೀತ, ಗೋಷ್ಠಿಗಳ ಸಂತೋಷ, ಸೌಖ್ಯಕ್ಕೆ ಅನುವಾಗಿರುವ ಮನುಷ್ಯರೇ, ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ತಾನೇ ಸಾಧ್ಯವೇ? ಹಾಗೆ ಸಾಧ್ಯವಾಗದಿದ್ದರೂ ಆ ಬನವಾಸಿ ದೇಶದ ನಂದನವನಗಳಲ್ಲಿ ಮರಿದುಂಬಿಗಳಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು. ಇನ್ನು 3ನೇ ಪದ್ಯ, ಇದು ತುಂಬಾ ಹೆಸರುವಾಸಿಯಾಗಿದೆ. ತೇಂಕಣ ಗಾಳಿ ಸೋಂಕಿದೊಡ ಮೊಳ್ಮುಡೆ ಗೇಳ್ದೊಡ ವಿಂಪನಾಳ್ದ ಗೇಯಂ ಕವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಮಾದ ಕೆಂದಲಂ ರಂಕುಸ ವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿ ದೇಶಮಂ. ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ, ಒಳ್ಳೆಯ ಮಾತನ್ನು ಕೇಳಿದರೂ, ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರೂ, ಅರಳಿದ ಮಲ್ಲಿಗೆ ಹೂವನ್ನು ಕಂಡರೂ, ನಿದ್ರಾ ಮುದ್ರಿತವಾದ ರತಿಸೌಖ್ಯಕ್ಕೆ ಪಾತ್ರವಾದರೂ, ವಸಂತೋತ್ಸವ ಪ್ರಾಪ್ತವಾದರೂ, ಏನು ಹೇಳಲಿ, ಯಾರೋ ಬೇಡವೆಂದು ತಡೆದು ಅಂಕುಶದಿಂದ ತಿವಿದರೂ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುತ್ತದೆ. ಇದ್ರ ಈ ಪದ್ಯಗಳ ನೋಡಿದಾಗ, ಅಥವಾ ಅದರಲ್ಲೂ ಕೊನೆಯ ಪದ್ಯ ನೋಡಿದಾಗ ನಮಗೆ ಆ ಬನವಾಸಿ ಎಷ್ಟು ಚೆನ್ನಾಗಿದೆ ಊರು ಅಂತ. ಅದಕ್ಕೆ ಈಗಲೂ ಬಹಳ ಜನ ಬನವಾಸಿಗೆ ಹೋಗ್ತಾರೆ. ಅದು ಒಂದ್ ಕಾಲಕ್ಕೆ ರಾಜಧಾನಿನೂ ಆಗಿತ್ತು ಅನ್ನೋ ವಿಷಯನೂ ನಾವು ತಿಳ್ಕೋಬಹುದು. ಇಷ್ಟು ಒಂದು ಕಿರು ಪರಿಚಯ ಅಂತಲೇ ಹೇಳಿದ್ದಾರೆ. ಜಗನ್ನಾಥ್ ತುಂಬಾ ಕಿರು ಪರಿಚಯನೇ ಮಾಡಿಕೊಟ್ಟಿದ್ದೀನಿ ಪಂಪನ ಬಗ್ಗೆ. ಅದಕ್ಕೆ ನನಗೆ ಮುಖ್ಯವಾಗಿ ಕರ್ನಾಟಕ ವಿಶ್ವಕೋಶ ಅದು ಪುಸ್ತಕ ಸಿಕ್ಕಿದ್ದು ನನಗೆ ತುಂಬಾ ಅನುಕೂಲ ಆಯಿತು. ಮತ್ತು ನಾನು ಅರವಿಂದಂಗೆ ಚಿರಋಣಿ ಆಗಿರಬೇಕು ಅಂತ ಹೇಳಿ ಜಗನ್ನಾಥ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯನಾದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರಗಳು ಸರ್. ಬಹಳ ಸೊಗಸಾಗಿ ಎಲ್ಲ ವಿಚಾರಗಳು